ಬೆಂಬಲ ಬೆಲೆ ನೀಡದ ರಾಜ್ಯ ಸರ್ಕಾರ ಆತಂಕದಲ್ಲಿ ಅನ್ನದಾತ. ರಸ್ತೆ ಬದಿಯಲ್ಲಿ ಮತ್ತು ಹೊಲದಲ್ಲಿ ಮೆಕ್ಕೆಜೋಳ ರಾಶಿ ಇಟ್ಟುಕೊಂಡು ಹೆಚ್ಚಿನ ಬೆಲೆಗೆ ಕಾದು ಕುಳಿತ ಅನ್ನದಾತ. ತಾಲೂಕಿನಲ್ಲಿ ಬೆಂಬಲ ಬೆಲೆ ಕೇಂದ್ರ ತೆರೆಯಬೇಕೆಂದು ರೈತರ ಒತ್ತಾಯ. ಯಲಬುರ್ಗಾ ತಾಲೂಕಿನಲ್ಲಿ 80% ರೈತರು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದು, ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಕೂಡಲೇ ಸೂಕ್ತ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿಗೆ ಮುಂದಾಗಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 2,200 ರೂಪಾಯಿವರೆಗೂ ಖರೀದಿಸಲಾಗಿತ್ತು. ಈ ವರ್ಷ ಕಳೆದೆರಡು ವಾರಗಳಿಂದ ಬೆಲೆ ಇಳಿಕೆಯಾಗಿದ್ದು 1,500 ರಿಂದ 1,700 ರೂಪಾಯಿಗೆ ವರ್ತಕರು ಖರೀದಿಸುತ್ತಿದ್ದಾರೆ. ರೈತರು ಬೆಳೆ ಬೆಳೆಯಲು ಗೊಬ್ಬರ, ಬೀಜ ಹಾಗೂ ಕಳೆನಾಶಕ, ಕೂಲಿ ಹೀಗೆ ಸುಮಾರು 30 ರಿಂದ 35 ಸಾವಿರ ರೂಪಾಯಿಯವರೆಗೂ 1 ಎಕರೆಗೆ ಖರ್ಚು ಮಾಡುತ್ತಿದ್ದಾರೆ. ಈ ಸಲ ನಿರಂತರ ಮಳೆಗೆ ಬೆಳೆ ಹಾನಿಯಾಗಿ ಬೆಳೆ ಇಳುವರಿ ಕಡಿಮೆ ಆಗಿದೆ. ಹೀಗಿರುವಾಗ ದಿಢೀರ್ ಬೆಲೆ ಇಳಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ. ಈ ವರ್ಷ ವಿಪರೀತ ಮಳೆಯಿಂದ ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ವಾಸ್ತವ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ರೈತರ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಅರಿತು ಆದಷ್ಟು ಬೇಗ ಖರೀದಿ ಕೇಂದ್ರ ತೆರೆಯಬೇಕೆಂದು ರೈತರು ಒತ್ತಾಯ ಮಾಡಿದ್ದಾರೆ. ಇನ್ನು ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಯಂತೆ ಮೆಕ್ಕೆಜೋಳ ಖರೀದಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಪಡಿಸಿದರು. ವರದಿ ಸಿಎ ಆದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. 16 ಸತಿ ಕೇಳ್ತಾರೆ. ನಿಮ್ಮ ಮಕ್ಕಳು ಅದು ಆದ್ರೆ ಹೊಸಯ ಮಂದಿ ಬಂದು ತುಂಬ್ಕೊಂಡು ಹೋಗಿದ್ರು. ಚೀಲ ಕೊಟ್ಟಿದ್ರು ತುಂಬ್ಕೊಂಡು ಹಾಗೆಲ್ಲ ನೀವು ತುಂಬ್ಕೊಂಬರಗಿದ್ರು ತುಂಬ್ಕೊಂಬರಿ ಅಂತಾರೆ. ನಾವು ತುಂಬ್ಕೊಂಡು ಹೋಗ್ಬೇಕು. ಏನು ಕಿಮ್ಮತ್ತ ಎಲ್ಲ ಅಲ್ಲಿ ನಾವು ತುಂಬ್ಕೊಂಡು ಹೋಗೋಕೆ ಅಲ್ಲ. ತಮ್ಮ ಹೆಸರೇನ್ರಿ? ತೊಂಡೆ ಯಾವ ಊರ್ರಿ? ಹೊಸಳ್ಳಿ ಅಲ್ಲ. ಇಷ್ಟು ಒಟ್ಟು ಲುಕ್ಷಾನ ಆಗೈತ್ರಿ ನಿಮ್ಗೆ. ಮಕ್ಕಳಿಗೆ ಬಾಳ್ವಿ ಇಷ್ಟು ಹಾಳಾಗೈತ್ರಿ. ಆ ಪರಮಾತ್ಮ ಯಾರು ಮುಂದೆ ಒಳಗೆ ಸಾಧ್ಯ ಇಲ್ಲ. ಅದ ಹಗಲಿ ರಾತ್ರಿ ಕಾಯ್ಬೋದು. ಆ ತಾಳ್ಪಲ್ ಕಳು ಮಾಡ್ಕೊಂಡು ಹೋಗ್ಯಾರ. ಮೊನ್ನೆ ಏನು ಮಾಡ್ತೀವಿ? ಯಾರು ಮುಂದೆ ಮ್ಯಾಗ ಹೋಗ್ತಿದ್ವು ಕಳು ಮಾಡ್ಕೊಂಡು ಹೋಗ್ಯಾರ. ಹೊಸ ಯಾರು ಇಲ್ಲಿ ಮಕ್ಕೊಂಡಿದ್ರಿ ನೀವು? ಎಲ್ಲಿ ಮಕ್ಕ ಜಿಡಿ ಐತಿ ಎಲ್ಲಿ ಮಕ್ಕ ಏನು ಮಾಡೋದು? ರಗಡಾಗಿತ್ತು. 4,000 ರೂಪಾಯಿ ಇವಾಗ ಹೊಲ ಮಾರ್ಕೊಂಡು ಎಲ್ಲಾರ ಆರಾಮ ಪಾಲ